ನಮಸ್ಕಾರ ವೀಕ್ಷಕರೇ, 2025 4 ರಾಶಿಗಳಿಗೆ ಶನಿಯೋಗ. ಹೊಸ ವರ್ಷಕ್ಕೆ ಕಾಲಿಟ್ಟಿದ್ದೀವಿ. ಈ ಹೊಸ ವರ್ಷದಲ್ಲಿ ಏನೆಲ್ಲ ಆಗತ್ತೆ ಅಂತ ತಿಳ್ಕೊಳ್ಳೋ ಕುತೂಹಲ ಇರುತ್ತೆ. ಅದರಲ್ಲೂ ಗ್ರಹಗತಿಗಳ ವಿಚಾರಕ್ಕೆ ಬಂದರೆ ಯಾವ ಗ್ರಹ ಹೇಗೆ ಅಂತ, ಅದರಲ್ಲೂ ಶನಿ ಬಗ್ಗೆ ಎಲ್ರಿಗೂ ಒಂದಷ್ಟು ಕುತೂಹಲ ಇದ್ದೇ ಇರುತ್ತೆ. ಹಾಗಾಗಿ 4 ರಾಶಿಗಳಿಗೆ ಶನಿ ಯೋಗ ಅಂತ ಇದೆಯಲ್ಲ, ಯಾವುದು ಆ 4 ರಾಶಿ? ಶನಿ ಅಂದ ತಕ್ಷಣ ನಮ್ಮೆಲ್ರಿಗೂ ಒಂದು ರೀತಿ ಭಯ ಕಾಡೋದಕ್ಕೆ ಶುರುವಾಗತ್ತೆ. ಆದರೆ ಎಷ್ಟೋ ಸಲ ಈ ವಿಶೇಷ ಕಾರ್ಯಕ್ರಮದಲ್ಲಿ ಶಾಸ್ತ್ರಿಗಳು ಹೇಳಿದ್ದಾರೆ, ಶನಿ ಬಗ್ಗೆ ಭಯ ಬೇಡ, ಒಂದಷ್ಟು ಎಚ್ಚರಿಕೆ ಇರಲಿ ಅಂತ. ಶನಿ ಅಂದ ತಕ್ಷಣ ಹೆದರು ಬಿಡ್ತೀವಿ, ಶನಿ ಕೆಟ್ಟದ್ದನ್ನೇ ಮಾಡ್ತಾನೆ ಅಂತ. ಆದರೆ ಹಾಗಲ್ಲ, ಶನಿ ಒಳ್ಳೆಯದನ್ನು ಕೂಡ ಮಾಡ್ತಾನೆ. ಎಷ್ಟೋ ಜನಕ್ಕೆ 7.5 ಇರೋವಾಗ ಶನಿ ಬರೀ ಕೆಟ್ಟದ್ದಷ್ಟೇ ಅಲ್ಲ, ಬಹಳಷ್ಟು ಒಳ್ಳೆಯದು ಕೂಡ ಮಾಡಿದ್ದಾನೆ. ಹಾಗಾಗಿ ಶನಿ ಬಗ್ಗೆ ಆತಂಕ ಬೇಡ, ಭಯ ಬೇಡ, ಒಂದಷ್ಟು ಎಚ್ಚರಿಕೆ ಅಂತ ಏನು ಹೇಳಿದ್ವಲ್ಲ, ಯಾವ ರೀತಿ ಎಚ್ಚರಿಕೆ ವಹಿಸಬೇಕು? ಈಗ 4 ರಾಶಿಗಳಿಗೆ ಶನಿಯೋಗ ಅಂತ ಹೇಳಿದ್ರಲ್ಲ, ಯಾವುದು ಆ 4 ರಾಶಿ? ಶನಿಶ್ಚರ ಅಂತ ಅಂದಾಗ ಯಾಕೆ ಜನ ಭಯ ಬೀಳ್ತಾರೆ? ಇವೆಲ್ಲದರ ಬಗ್ಗೆ ತಿಳ್ಕೊಳ್ಳುವಂತಹ ವಿಶೇಷವಾದ ಕಾರ್ಯಕ್ರಮ. ಈ ಎಲ್ಲ ವಿಚಾರಗಳ ಬಗ್ಗೆ ನಿಮಗೆ ತಿಳಿಸ್ಕೊಡೋದಕ್ಕೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳಾದಂತಹ ಶ್ರೀ ಶ್ರೀಕಂಠ ಶಾಸ್ತ್ರಿಗಳು. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಶಾಸ್ತ್ರಿಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಶನಿ ಅಂದ ತಕ್ಷಣ ಸಾಕು ಜನ ಹೆದರು ಬಿಡುತ್ತಾರೆ. ಶನಿ ಅಂದರೆ ಕೆಟ್ಟದನ್ನೇ ಮಾಡ್ತಾನೆ ಅಂತ. ಎಷ್ಟೋ ಸಲ ನೀವು ಹೇಳಿದಿರಿ, ಶನಿ ಒಳ್ಳೆಯದನ್ನು ಮಾಡ್ತಾನೆ, ಭಯ ಬೇಡ, ಎಚ್ಚರಿಕೆ ಇರಲಿ ಅಂತ. ಬಟ್ ಈ ಭಯ ಬೇಡ, ಎಚ್ಚರಿಕೆ ಅಥವಾ ಒಳ್ಳೆಯದೇ ಮಾಡ್ತಾನೆ ಅನ್ನೋದು ಎಲ್ಲ ರಾಶಿಯವರಿಗೂ ಅನ್ವಯ ಆಗೋದಿಲ್ಲ. ಹಾಗಾಗಿ ಶನಿ ಬಗ್ಗೆ ಭಯ ಅಂತ ಅನಿಸುತ್ತೆ. ಕರೆಕ್ಟ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ತಾವು ಹೇಳಿದ್ರಿ ಶನಿಶ್ಚರ ಅಂದ್ರೆ ಭಯ, ಅದು ಎಲ್ಲ ರಾಶಿಗಳಿಗೆ ಅನ್ವಯ ಆಗಲ್ಲ ಅನ್ನೋ ಕಾರಣಕ್ಕೆ ಕೆಲವು ರಾಶಿಗಳಿಗೆ ಅದು ಭಯ ಹುಟ್ಟುತ್ತೆ ಅಂತ ಮಾತು ಹೇಳಿದ್ರಿ. ನಿಜ. ಆದರೆ ಈಗ ಶನಿಶ್ಚರ ಸ್ವಕ್ಷೇತ್ರದಲ್ಲಿದ್ದಾನೆ, ಕುಂಭರಾಶಿಯಲ್ಲಿದ್ದಾನೆ. ಕುಂಭರಾಶಿಯಲ್ಲಿ ಶನಿಶ್ಚರನಿಗೆ ಅದನ್ನು ಮೂಲ ತ್ರಿಕೋಣ ಸ್ಥಾನ ಅಂತ ಕರೀತಾರೆ, ಮತ್ತು ಸ್ವಕ್ಷೇತ್ರವೂ ಹೌದು. ಗ್ರಹಗಳಿಗೆ ಎಲ್ಲಿ ಬಲ ಅಂತಂದರೆ ಶಾಸ್ತ್ರ ಒಂದು ಪ್ರಮಾಣವನ್ನು ಕೊಡುತ್ತೆ. ಸ್ವಚ್ಛೇ ಪೂರ್ಣಂ ಸ್ವತ್ರಿಕೋಣೆ ತ್ರಿಪಾದಂ ಸ್ವಕ್ಷೇತ್ರೇ ಕ್ಷೇತ್ರೇ ಅರ್ಧಂ ಅಂತ ಒಂದು ವಿಭಾಗವನ್ನು ಮಾಡಿದೆ. ತನ್ನ ಉಚ್ಚ ಸ್ವಚ್ಛೇ ಪೂರ್ಣಂ. ಒಂದು ಗ್ರಹ ಯಾಕೆ ಇಷ್ಟು ವಿವರವಾಗಿ ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ಸ್ಪಷ್ಟವಾಗಿ ತಲೆಗೆ ಹೋಗುತ್ತೆ, ಮನಸ್ಸಿಗೂ ಹೋಗುತ್ತೆ. ಆವಾಗ ಈ ಭಯದಿಂದ ಮುಕ್ತರಾಗ್ತೀರ. ಆ ಕಾರಣದಿಂದಾಗಿ ಆಧಾರ ಸಹಿತವಾಗಿ ನಾನು ನಿಮಗೆ ವಿವರಣೆ ಮಾಡ್ತಾ ಇದ್ದೀನಿ. ಹೇಗೂ ಕಾಲಾವಕಾಶ ಸಾಕಷ್ಟಿದೆ, ಹೀಗಾಗಿ ಅಚ್ಚುಕಟ್ಟಾಗಿ ಕೇಳುಗರು ಅರ್ಥ ಮಾಡಿಕೊಳ್ಳಿ ಅನ್ನೋ ಕಾರಣಕ್ಕೆ. ಸ್ವಚ್ಛೆ, ಒಂದು ಗ್ರಹ ಪೂರ್ಣವಾಗಿ ಅದರ ಬಲವನ್ನು ಪಡಿಬೇಕಾಗಿದ್ದರೆ ಸ್ವಚ್ಛೆ ಉಚ್ಚ ಸ್ಥಾನದಲ್ಲಿ ಇರಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಸ್ವಚ್ಛೆ ಪೂರ್ಣಂ ಸ್ವತ್ರಿಕೋಣೆ ತ್ರಿಪಾದಂ. ತ್ರಿಕೋಣ ಸ್ಥಾನ ಅಂತ ಇದೆ. ಅಭ್ಯಾಸ ಮಾಡೋರಿಗೆ ಗೊತ್ತಿರುತ್ತೆ, ಗೊತ್ತಿಲ್ಲದೆ ಇರತಕ್ಕಂಥವರಿಗೆ ಈ ಮೂಲ ತ್ರಿಕೋಣ ಸ್ಥಾನ ಯಾವುದು ಅಂದರೆ ಇದೇ ಕುಂಭರಾಶಿ ಶನಿಶ್ಚರನಿಗೆ. ಒಂದೊಂದು ಗ್ರಹಗಳಿಗೆ ಒಂದೊಂದು ಇದೆ, ಅದನ್ನು ನೋಡೋಣ, ಸಂದರ್ಭ ಬಂದಾಗ ಯಾವಾಗಲಾದ್ರು ಮಾತಾಡೋಣ. ಈಗ ಸಂದರ್ಭದಲ್ಲಿ ಶನೈಶ್ಚರನ ಬಗ್ಗೆ ಮಾತಾಡ್ತಾ ಇದ್ದೀವಿ. ಶನೈಶ್ಚರನ ಒಳ್ಳೆಯ ಫಲಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಜನರಿಗೆ ಹೆದರಿಸ್ಬೇಡ್ರಪ್ಪ, ನೀವು ಶನೈಶ್ಚರ ಅಂದ ಕೂಡಲೇ ನೀವು ಗಾಬರಿ ಮಾಡ್ತೀರಾ, ಹೆದರ್ಕೊಳ್ತಾರೆ ಜನ ಅಂತೆಲ್ಲ ಪಾಪ ಧಾವಂತ ಜನರ ಬಗ್ಗೆ ಧಾವಂತ ಪ್ರೀತಿಯಿಂದಲೂ ಹೇಳ್ತಾರೆ ಪಾಪ. ಆಗಲಿ, ಅದೇ ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ, ಶನೈಶ್ಚರ ಅಂದರೆ ಭಯ ಬೇಡ. ಕಾರಣ ಅವನಿರ್ತಕ್ಕಂತಹ ಸ್ಥಾನ ಮೂಲ ತ್ರಿಕೋಣ ಸ್ಥಾನದಲ್ಲಿದ್ದಾನೆ, ಮತ್ತು ಶನೈಶ್ಚರ ಕೊನೆಗಿದ್ದಾನೆ. ಕುಂಭರಾಶಿಯಲ್ಲಿ ಶನೈಶ್ಚರನಿಗೆ 20 ಭಾಗ, ಪ್ರಾರಂಭದ 20 ಭಾಗ ಏನಿದೆ ಅದು ಮೂಲ ತ್ರಿಕೋಣ ಸ್ಥಾನ, ಕೊನೆಯ 10 ಭಾಗ ಸ್ವಕ್ಷೇತ್ರ ಅಂತಿದೆ. ಶನೈಶ್ಚರ ಈಗ ಅಟ್ ಪ್ರೆಸೆಂಟ್ ಎಲ್ಲಿದ್ದಾನಪ್ಪ ಅಂದರೆ ಕೊನೆಯ ಭಾಗದಲ್ಲಿ, ಕೊನೆಯ ದ್ರೇಕಾಣ ಅಂತ ಕರೀತಾರೆ, 21ನೇ ಡಿಗ್ರಿಯಿಂದ 30ನೇ ಡಿಗ್ರಿವರೆಗೆ ಅಲ್ಲಿದ್ದಾನೆ ಶನೈಶ್ಚರ. ಈಗ ಇನ್ನು 3 ತಿಂಗಳು, ಮಾರ್ಚ್ 29ರವರೆಗೆ ಅಲ್ಲೇ ಇರ್ತಾನೆ. ಹೀಗೆ ಅದನ್ನು ಸ್ವಕ್ಷೇತ್ರ ಅಂತ ಶಾಸ್ತ್ರ ನಿರ್ಣಯಿಸಿದೆ. ಹೀಗಾಗಿ ಸ್ವಕ್ಷೇತ್ರೇ ಅರ್ಧಂ, ಅರ್ಧ ಫಲವನ್ನು ಗ್ರಹಗಳು ಕೊಡ್ತಾರಂತೆ. ಹೀಗಾಗಿ ಶನೈಶ್ಚರ ಯಾವ ಫಲ ಕೊಡ್ತಾನೆ? ಅವನು ಪುರಬಲ ಗ್ರಾಮಾಗ್ರಣಿ ಅಂತ ಇದೆ. ತನ್ನ ಮನೆಯಲ್ಲಿದ್ದಾಗ ಅವನು ಒಬ್ಬ ನಾಯಕ, ಒಬ್ಬ ಜನನಾಯಕನನ್ನಾಗಿ ಮಾಡ್ತಾನಂತೆ. ಸ್ಥಿರಾಸ್ತಿ ವಿಭವ ಅಂತ ಹೇಳಿದೆ. ಸ್ಥಿರಾಸ್ತಿ ಅಂತಂದ್ರೇನು? ಕದಲದ, ಚಲಿಸದ ಆಸ್ತಿಗಳು, ಮನೆ ಆಗಿರಬಹುದು ಅಥವಾ ಯಾವುದೇ ಸ್ಥಿರಾಸ್ತಿ ಅಂತಕ್ಕಂಥದ್ದು ನಿಮಗೆ ಗೊತ್ತಿರುತ್ತೆ. ಆ ಸ್ಥಿರಾಸ್ತಿ ವಿಭವ, ಅದಕ್ಕೆ ರಾಜನಾಗ್ಬಿಡ್ತಾನೆ ಅಂತ. ಹೀಗಾಗಿ ಶನೈಶ್ಚರನಿಂದ ಎಷ್ಟೆಲ್ಲ ವೈಭವ, ಒಂದು ಅಧಿಕಾರ, ಆಮೇಲೆ ಹಣಕಾಸಿನ ಒಂದು ಸಮೃದ್ಧತೆ, ಇವೆಲ್ಲವನ್ನು ಶನೈಶ್ಚರ ತಂದು ಕೊಡ್ತಕ್ಕಂಥವನು. ಹೀಗಾಗಿ
ಶನೈಶ್ಚರ ಅಂದರೆ ಹೆದರಿಕೆ ಬೇಡ, ಆದರೆ ಇರತಕ್ಕಂತಹ ಸ್ಥಾನ, ಅದರ ಬಲದ ಮೇಲೆ, ಸ್ಥಾನ ಬಲದ ಮೇಲೆ ನಾವು ಗ್ರಹಗಳ ಫಲವನ್ನು ನಿರ್ಣಯಿಸಬೇಕು. ಹೀಗಾಗಿ ಅಲ್ಲಿರ್ತಕ್ಕಂಥ ಶನೈಶ್ಚರ ಈಗ ಎಲ್ಲರಿಗೆ ಸಾಮಾನ್ಯವಾಗಿ ನೋಡಿ, ಮೀನರಾಶಿಯವರಿಗೆ ಈಗ 7.5 ನಡೀತಾ ಇದೆಯಲ್ಲಪ್ಪ, ಏನು ಕಥೆ ಅಂತ ಅಂದ್ಕೊಳ್ಬಹುದು. ಶನೈಶ್ಚರ ಇರತಕ್ಕಂಥ ಸ್ಥಾನ ವ್ಯಯಸ್ಥಾನವೇ ಆಗಿರಬಹುದು, ಆದರೆ ಅದು ಅವನ ಸ್ವಂತ ಮನೆ. ಹೀಗಾಗಿ ಸ್ವಂತ ಮನೆಯಲ್ಲಿದ್ದಾಗ ಏನಕ್ಕೆ ಖರ್ಚು ಮಾಡ್ತಾನೆ? ಹಣ ಲಾಸ್ ಮಾಡ್ಕೊಳ್ಳೋದಿಲ್ಲ, ತನ್ನ ಸ್ವಂತಕ್ಕೇನೋ ಖರ್ಚು ಮಾಡ್ತಾನೆ. ನಾವೊಂದು ಆಭರಣ ತಗೊಳ್ತೀವಿ, ಆಭರಣ ತಗೊಂಡ್ವಿ ಅಂತ ಹಣ ಹೋಯಿತು ಅಂದ್ಕೊಳ್ತೀವ? ಇಲ್ಲ, ಬೇರೆ ರೂಪದಲ್ಲಿ ನಮಗೆ ಬಂದಿರುತ್ತೆ. ಆ ರೀತಿಯಲ್ಲಿ ಹಣ ಹೋಗುತ್ತೆ ಅಂತ ಭಾವನೆ ಹೊರಕಣ್ಣಿಗೆ ಹಾಕಿ ಕಾಣುತ್ತೆ, ಆದರೆ ಹೋಗಿರಲ್ಲ. ಹಾಗೆ ಇನ್ವೆಸ್ಟ್ಮೆಂಟ್ ಅಂತ ಕರೀತಾರೆ. ನೀವು ಮನೆ ತೊಗೊಳ್ಬಹುದು, ಒಂದು ವಾಹನ ತೊಗೊಳ್ಬಹುದು, ಅಥವಾ ವಾಹನ ರಿಪೇರಿ ಮಾಡಿಸ್ಬಹುದು. ಹೋಯ್ತಲ್ಲಪ್ಪ ಅಂದರೆ ವಾಹನ ರಿಪೇರಿ ಆಗಿದೆಯಲ್ಲ, ಈ ರೀತಿಯಲ್ಲಿ ಖರ್ಚಾಗುತ್ತೆ. ಹೌದು, ಖರ್ಚಾಗಿದ್ದು ನಿಮಗೆ ಯಾವುದೋ ಬೇರೆ ರೂಪದಲ್ಲಿ ಅದು ಫಲವಾಗಿಯೇ ಇರ್ತದೆ. ಇದು ಹೀಗಾಗಿ ಶನೈಶ್ಚರನ ಕ್ಷೇತ್ರದ ಬಲದ ಮೇಲೆ ಶನೈಶ್ಚರನ ಪ್ರಭಾವವನ್ನು ಯೋಚನೆ ಮಾಡಬೇಕು. ಹೀಗಾಗಿ ಭಯ, ನೀವು ಹೇಳಿದ್ರಿ ಯಾವುದೋ ಬೇರೆ ರಾಶಿಗಳಿಗೆ ತೊಡಕಾಗಿ ಬರೋ ಸಾಧ್ಯತೆ ಇರುತ್ತೆ. ಆ ಕಾರಣದಿಂದಾಗಿ ಅಂತ ಕರ್ಕಟಕ ರಾಶಿಯವರಿಗೆ ಬರ್ತೀನಿ. ಕರ್ಕಟಕ ರಾಶಿಯವರಿಗೆ ಯಾಕೆಂದರೆ ಎರಡನ್ನೂ ಗಮನಿಸಬೇಕು. ತೊಡಕನ್ನು ಮೊದಲು ನೋಡ್ಬಿಡೋಣ ಅಂತ. ಕರ್ಕಟಕ ರಾಶಿಯವರಿಗೆ ಅಷ್ಟಮ ಸ್ಥಾನ ಆಯಿತು. ಹಾಗಿದ್ರೆ ಅಷ್ಟಮ ಸ್ಥಾನದಲ್ಲಿರ್ತಕ್ಕಂಥ ಶನೈಶ್ಚರ ಏನು ಮಾಡ್ತಾನೆ? ಆಯುಷ್ ಕ್ಷೀಣತಿ ಅಂತ. ಆಯುಷನ್ನು ಎಳ್ಕೊಳ್ತಾನ ಅಂದರೆ ಇಲ್ಲ. ಸ್ವಕ್ಷೇತ್ರದವನು ಶನೈಶ್ಚರ ಹಾಗೆ ಮಾಡಲ್ಲ. ಅವನು ಆರೋಗ್ಯ ಏನಾದರೂ ಹದಗೆಟ್ಟಿದ್ರೆ ಅದನ್ನು ಸರಿಪಡಿಸ್ಬಿಡ್ತಾನೆ, ಸರಿ ಮಾಡ್ತಾನೆ. ಇದು ಶಾಸ್ತ್ರ ಪ್ರಮಾಣ, ಸುಮ್ಮನೆ ಹೇಳ್ತಾ ಇಲ್ಲ, ನಿಮ್ಮ ಸಮಾಧಾನಕ್ಕೂ ಹೇಳ್ತಾ ಇಲ್ಲ. ಯಾವಾಗ ನಿಮ್ಮ ಜಾತಕದಲ್ಲೂ ಶನೈಶ್ಚರ ಚೆನ್ನಾಗಿದ್ದು ಈಗಲೂ ಚೆನ್ನಾಗಿದ್ದ ನೋಡಿ, ಆಗ ಜಾತಕದಲ್ಲಿ ಶನೈಶ್ಚರ ಏನಾದರೂ ತೊಡಕಲಿದ್ದು ಈಗ ಅಷ್ಟಮದಲ್ಲಿದ್ದಾನಲ್ಲಪ್ಪ ಅಂತಂದರೆ ಸ್ವಲ್ಪ ಮಟ್ಟಿಗೆ ಬಾಧೆ ಉಂಟಾಗುತ್ತೆ. ಏನು ಕಾಲು ನೋವು ಬರಬಹುದು, ಅಥವಾ ಗುಹ್ಯ ಸ್ಥಾನಗಳ ತೊಂದರೆಗಳು ಉಂಟಾಗಬಹುದು. ಕಫ ಸಂಬಂಧಿ ಅವನು ತೊಂದರೆ ಕೊಡ್ತಕ್ಕಂಥವನು, ವಾತ ಸಂಬಂಧಿ ತೊಂದರೆ ಕೊಡ್ತಕ್ಕಂಥವನು ವಾಸ್ತವವಾಗಿ. ಹೀಗಾಗಿ ವಾತ ರೋಗಗಳು ಕಾಡಬಹುದು. ಹೀಗೇನಪ್ಪ ಹೊಸ ವೈರಸ್ ಬರ್ತಾ ಇದೆ, ಈ ಥರದ್ದು ಒಂದು ಗಾಬರಿ ಇದೆ, ಆ ಗಾಬರಿಯೇ ನಿಮ್ಮನ್ನು ಅರ್ಧ ಕುಸಿಯೋ ಹಾಗೆ ಮಾಡಿಬಿಡ್ಬಹುದು. ಈ ಥರದ್ದು ಇದೆ, ಇಲ್ಲ ಅಂತಲ್ಲ, ಆದರೆ ಜೀವ ಭಯ ಬೇಡ. ಇದು ಪ್ರಧಾನವಾಗಿ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಶನಿ ಶುಭ ಫಲದ ಬಗ್ಗೆ ಶಾಸ್ತ್ರಿಗಳು ತಿಳಿಸ್ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಈ ವಿಶೇಷ ಕಾರ್ಯಕ್ರಮಕ್ಕೆ ನೀವು ಸಹ ಕರೆ ಮಾಡ್ಬೋದು. ನಿಮ್ಮ ಪ್ರಶ್ನೆಗಳನ್ನು ಶಾಸ್ತ್ರಿಗಳ ಬಳಿ ಕೇಳಿ ಅದಕ್ಕೆ ಉತ್ತರವನ್ನು ನೀವು ಪಡ್ಕೋಬೋದು. ಇನ್ನು ಶನಿ ಶುಭ ಫಲ ಅಂದ ತಕ್ಷಣ 4 ರಾಶಿ ಶನಿ ಶುಭ ಯೋಗವನ್ನು ತಂದು ಕೊಡ್ತಾ ಇದ್ದಾನೆ. ಆ 4 ರಾಶಿಗಳಲ್ಲಿ ಯಾವ್ದು? ಅದನ್ನೇ ನೋಡೋಣ. ಈಗ ನೋಡಿ, 4 ರಾಶಿ ಏನು ಅದು ಅಂತಂದರೆ, ಮೊದಲನೇದಾಗಿ ವೃಷಭ ರಾಶಿಯವರಿಗೆ ಅದು ಕರ್ಮಸ್ಥಾನ ಆಯಿತು, ಕೇಂದ್ರ ಸ್ಥಾನ ಆಯಿತು. ಹೀಗಾಗಿ ಅಲ್ಲಿ ಆತನಿಂದಾಗಿ ಶಶಯೋಗ ಅಂತಕ್ಕಂಥದ್ದು ಏರ್ಪಾಡಾಗುತ್ತೆ. ಕೇಂದ್ರ ಸ್ಥಾನಗಳಲ್ಲಿರ್ತಕ್ಕಂಥ ಎಲ್ಲ ರಾಶಿಗಳವರಿಗೆ ಶುಭವೇ ಇದೆ. ಉದಾಹರಣೆಗೆ ಅದೇ ವೃಷಭ ರಾಶಿ ಆಗಿರಬಹುದು, ಸಿಂಹ ರಾಶಿ ಆಗಿರಬಹುದು, ವೃಶ್ಚಿಕ ಆಗಿರಬಹುದು, ಸ್ವಕ್ಷೇತ್ರವೇ ಆಗಿರತಕ್ಕಂಥ ಕುಂಭ ರಾಶಿ ಆಗಿರಬಹುದು. ಈ 4 ರಾಶಿಯವರಿಗೆ ತುಂಬ ವಿಶೇಷವಾದ ಫಲ ಬರುತ್ತದೆ. ಒಬ್ಬೊಬ್ಬರಿಗೆ ಒಂದೊಂದು ಥರದಲ್ಲಿ ಆ ಫಲ ಕಾಣಲಿಕ್ಕೆ ಅವಕಾಶ ಇರ್ತದೆ. ಉದಾಹರಣೆಗೆ ಗಮನಿಸ್ತಾ ಹೋಗೋಣ. ವೃಷಭ ರಾಶಿಯವರಿಗೆ ವೃತ್ತಿ ಸ್ಥಳ, ಅದು ಜೀವನ ಸ್ಥಾನ. ಹೀಗಾಗಿ ಕೆಲಸ ಕಾರ್ಯಗಳಲ್ಲಿ ಒಂದು ಬಲ, ಅಲುಗಾಡ್ತಾ ಇದ್ದಂತಹ ಕೆಲಸವು ಯಾವುದೋ ಒಂದು ಹುಲ್ಲುಕಡ್ಡಿಯ ಆಸರೆ ಮೇಲೆ ಅದೇ ಒಂದು ಬಲವಾದ ಕಂಬವಾಗಿ ನಿಮಗೆ ಆಸರೆಯಾಗಿಬಿಡುತ್ತೆ. ಆ ರೀತಿಯಲ್ಲಿ ತೊಡಕುಗಳು ಅನ್ನೋದು ಇರೋಲ್ಲ. ಸಹೋದ್ಯೋಗಿಗಳು ಕಿರಿಕಿರಿ ಮಾಡ್ತಾ ಇರ್ತಕ್ಕಂಥವ್ರು ಕೂಡ ಸ್ವಲ್ಪ ಮಟ್ಟಿಗೆ ಆಯಿತು ಬಿಡತ್ಲಾಗೆ, ಯಾಕೆಷ್ಟು ಪ್ರಾರಬ್ಧ ಕಾಡೋದು ಅಂತ ಹೇಳಿ ಸರಿ ಹೋಗಿಬಿಡಬಹುದು. ಅಥವಾ ಹೊಸ ಅವಕಾಶಗಳಿಗೆ ದಾರಿ ಆಗಬಹುದು. ಶನೈಶ್ಚರ ಸೀನಿಯರ್ಸನ್ನು ಪ್ರತಿನಿಧಿಸ್ತಕ್ಕಂಥವನು. ಹೀಗಾಗಿ ಯಾರೋ ಸೀನಿಯರ್ಸಿಂದ ನಿಮಗೆ ಸಹಾಯ ಹಸ್ತ ಸಿಗಬಹುದು. ಆ ರೀತಿಯಲ್ಲಿ ಹೊಸ ಪ್ರಯತ್ನಗಳಿಗೆ ಅವಕಾಶಗಳು ಉಂಟಾಗಬಹುದು. ಅಥವಾ ಶನೈಶ್ಚರ ಮ್ಲೇಚ್ಛರನ್ನು ಪ್ರತಿನಿಧಿಸ್ತಕ್ಕಂಥವನು. ಹೀಗಾಗಿ ವಿದೇಶ ವಹಿವಾಟು, ವಿದೇಶದಲ್ಲಿ ಏನೋ ಸಂಪರ್ಕ ಏರ್ಪಾಡಾಗಿ ಅಲ್ಲಿ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಶ್ಲಾಘನೆಯೋ ಅಥವಾ ಹೊಸ ಅವಕಾಶವೋ, ಹಣಪ್ರಾಪ್ತಿಯೋ, ಅಧಿಕಾರ ಪ್ರಾಪ್ತಿಯೋ, ಅಧಿಕಾರ ಪುರಬಲ ಗ್ರಾಮಾಗ್ರಣಿ ಅಂತ ಹೇಳಿದರೆ ಕರ್ಮಸ್ಥಾನ, ಅದು ಕಾರ್ಯಸ್ಥಾನ. ಹೀಗಾಗಿ ಜನಾನುರಾಗದಿಂದಾಗಿ ನೀವು ನಾಯಕರಾಗಿಬಿಡಬಹುದು. ಒಂದು ಯಾವುದೋ ಸಂಘ ಸಂಸ್ಥೆ ಇಂಥವುಗಳಿಗೆ ನೀವು ಅಧ್ಯಕ್ಷರಾಗಿಬಿಡಬಹುದು. ಹೀಗೆ ಶಾಲೆ ಕಾಲೇಜುಗಳಲ್ಲಿ ತಗೊಂಡ್ರೆ ನೀವು ಎಲ್ಲ ವಿದ್ಯಾರ್ಥಿಗಳನ್ನು ಪ್ರತಿನಿಧಿಸೋ ಮಾನಿಟರ್ ಆಗಿಬಿಡಬಹುದು. ಹೀಗೆ ಹಂತ ಹಂತವಾಗಿ ನೀವು ಯಾವ್ಯಾವ ಸ್ತರದಲ್ಲಿದ್ದೀರೋ ಆಯಾ ಸ್ತರದಲ್ಲಿ ನಿಮಗೊಂದು ಅಧಿಕಾರ ಬಲ ಅನ್ನೋದನ್ನು ಶನೈಶ್ಚರ ಖಂಡಿತ ತಂದು ಕೊಡ್ತಾನೆ ವೃಷಭ ರಾಶಿಯವರಿಗೆ. ಇನ್ನು ಸಿಂಹಕ್ಕೆ ಬರೋಣ. ಸಿಂಹರಾಶಿಯವರಿಗೆ ಅದು ಸಪ್ತಮ ಸ್ಥಾನ, ವಿವಾಹಾದಿ. ನೋಡಿ, ಸಪ್ತಮ ಅಲ್ಲಿ ಶಾಸ್ತ್ರದಲ್ಲೂ ಒಂದು ಮಾತಿದೆ, ಏನು ಪಾಪೋಪಿ ಸ್ವಗೃಹಂ ಗತಃ ಶುಭಕರಃ ಅಂತ.
ಪಾಪಗ್ರಹಗಳು ತನ್ನ ಮನೆಯಲ್ಲಿದ್ದಾಗ ಅವರು ಶುಭ ಫಲವನ್ನೇ ಕೊಡ್ತಾರೆ ಅಂತ. ಶನೈಶ್ಚರ ಪಾಪಗ್ರಹ ಒಪ್ಕೊಳ್ಳೋಣ, ಆದರೆ ಅವನು ತನ್ನ ಮನೆಯಲ್ಲೇ ಇರತಕ್ಕಂಥ ಕಾರಣದಿಂದಾಗಿ ಅವನು ಪಾಪಿ ಆಗೋದಿಲ್ಲ, ಶುಭವೇ ಆಗ್ತಾನೆ. ಸಿಂಹರಾಶಿಯವರಿಗೆ ವಿವಾಹದ ಸಪ್ತಮಾಧಿಪತಿ ಸಪ್ತಮ ಸ್ಥಾನದಲ್ಲಿದ್ದರೆ ಏನು ಫಲ? ದಾರಸೌಖ್ಯ ಸಮನ್ವಿತ ಅಂತ. ಹೀಗಾಗಿ ವಿವಾಹಾದಿ ಮಂಗಳ ಕಾರ್ಯಗಳಿಗೆ ಶನೈಶ್ಚರ ಕೂಡ ಒಂದು ರೀತಿಯ ಕಾರಣೀಕರ್ತನಾಗ್ತಾನೆ. ಯಾರೋ ತುಂಬ ಹಿರಿಯರಿಂದಾಗಿ ನಿಮಗೆ ವಿವಾಹದ ಮಾರ್ಗದರ್ಶನ, ಇಂಥ ಕಡೆ ಒಂದು ವರ ಇದೆ ನೋಡಪ್ಪ, ಇಂಥ ಕಡೆ ಒಂದು ವಧು ಇದೆ ನೋಡಪ್ಪ, ಈ ರೀತಿಯ ಒಂದು ಏರ್ಪಾಡು ಆಗುವಿಕೆ ಅಂತೀವಲ್ಲ, ಅದಕ್ಕೆ ಕಾರಣೀಕರ್ತನಾಗ್ಬಿಡ್ತಾನೆ. ಕೊನೆಗೆ ಶನೈಶ್ಚರ ಹೋಗುವಾಗ ಅವನು ಹೆಚ್ಚಿನ ಫಲ ಕೊಡ್ತಕ್ಕಂಥವನು. ಶಾಸ್ತ್ರದಲ್ಲಿ ಅದಕ್ಕೂ ಒಂದು ಪ್ರಮಾಣ ಇದೆ. ಯಾವ್ಯಾವ ಗ್ರಹಗಳು ಯಾವ್ಯಾವ ಸಂದರ್ಭದಲ್ಲಿ ಫಲವನ್ನು ಕೊಡ್ತಾವೆ ಅಂತ ಹೇಳಲಿಕ್ಕೆ ಒಂದು ಆಧಾರವನ್ನು ಕೊಡ್ತಾರೆ. ದಿನಕರ ರುಧಿರವು ಪ್ರವೇಶ ಕಾಲೇ ಗುರು ಭೃಗುಜೌ ಭವನಸ್ಯ ಮಧ್ಯಯಾತೌ ಅಂತ ಪ್ರಾರಂಭವಾಗುತ್ತೆ. ಅದು ಶನಿ ಹಾಗೂ ಚಂದ್ರ. ಆ ಉಕ್ತಿ ನೆನಪಿದೆ. ಅದು ಹಾಗೆ ಶನೈಶ್ಚರ ಹಾಗೂ ಚಂದ್ರರು ಕೊನೆ ಘಳಿಗೆಯಲ್ಲಿ ರಾಶಿಯನ್ನು ಬಿಟ್ಟು ಹೋಗುವಾಗ ಹೆಚ್ಚಿನ ಫಲ ಅಂತ. ಹೀಗಾಗಿ ಈಗ ಶನೈಶ್ಚರ ಬಿಟ್ಟು ಹೋಗ್ತಾ ಇದ್ದಾನೆ ನೋಡಿ, ರಾಶಿಯ ಕೊನೆಯಲ್ಲಿರುವ ಸಂದರ್ಭದಲ್ಲಿ ಅವನು ಆ ಫಲವನ್ನು ತಂದು ಕೊಡ್ತಾನೆ ಅಂತಕ್ಕಂಥದ್ದು. ಶಾಸ್ತ್ರವಾಣಿ ಯಾವತ್ತೂ ಸುಳ್ಳಾಗೋದಿಲ್ಲ. ಹೀಗಾಗಿ ಈ ಒಂದು ಆಧಾರದ ಮೇಲೆ ಒಳ್ಳೆಯ ಫಲಗಳನ್ನು ಈಗ ಏರ್ಪಾಡು ಮಾಡಿಕೊಡ್ತಾನೆ. ಮತ್ತು ವ್ಯವಹಾರ ಸ್ಥಾನ, ಹೀಗಾಗಿ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರು, ಕಬ್ಬಿಣ, ಮರಳು, ಮಣ್ಣು, ಇಟ್ಟಿಗೆ ಇಂಥ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥವ್ರು ಹೆಚ್ಚಿನ ಆದಾಯ ಬರಲಿಕ್ಕೆ ಅವಕಾಶ ಆಗುತ್ತೆ. ಇಷ್ಟು ದಿವಸ ಯಾವುದು ನನಗೆ ಕಾಂಟ್ರಾಕ್ಟೇ ಸಿಕ್ಕಲಿಲ್ಲ ಸ್ವಾಮಿ ಅಂತಂದರೆ ಈಗ ಶನೈಶ್ಚರ ಫಲ ತಂದು ಕೊಟ್ಟು ನಿಮಗೆ ಒಂದು ಸ್ಥಾನದಲ್ಲಿ ಕೂಡಿಸ್ಬಿಟ್ಟು ಆಮೇಲೆ ಆತ ಪ್ರಯಾಣ ಬೆಳೆಸ್ತಾನೆ. ಆ ರೀತಿಯಲ್ಲಿ ಶನೈಶ್ಚರ ಅತ್ಯಂತ ಶುಭ ಫಲದಾಯಕನಾಗಿದ್ದಾನೆ ಸಿಂಹರಾಶಿಯವರಿಗೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಚತುರ್ಥ ಸ್ಥಾನ ಏನು? ಗೃಹ ಸ್ಥಾನ. ಮನೆ ಕಟ್ಕೊಳ್ಳಿಕ್ಕೆ ಒಂದು ಅವಕಾಶ ಆಗುತ್ತೆ, ವಾಹನ ಖರೀದಿ ಮಾಡಲಿಕ್ಕೆ ಒಂದು ಅವಕಾಶ ಆಗುತ್ತೆ. ಬಂಧು ಮಿತ್ರರ ಬಾಂಧವ್ಯ ಏನಾದರೂ ಹಳಿಸಿ ಹೋಗಿದ್ದರೆ ಈಗ ಅದು ಹೊಸದಾಗಿ ಹೇಗೆ ವಸಂತ ಮಾಸದಲ್ಲಿ ಗಿಡಗಳು ಚಿಗುರುತ್ತೋ ಹಾಗೆ ನಿಮ್ಮ ಬಾಂಧವ್ಯಗಳು ಚಿಗುರೊಡೆಯುತ್ತೆ. ಜಗಳ ಆಗಿಬಿಟ್ಟಿತ್ತು, ಈಗ ಏನೋ ಒಂದು ಮೆಸೇಜ್ ಬಂದಿದೆ, ಆಯಿತು ಸರಿಪಡಿಸ್ಕೊಳ್ಳೋಣ ಅಂತ. ಆ ರೀತಿಯ ಒಂದು ಚೇತರಿಕೆ, ಚಿಗುರುವಿಕೆ ಅಂತೀವಲ್ಲ, ಆ ರೀತಿಯಲ್ಲಿ ಶನೈಶ್ಚರ ನಿಮಗೆ ಆ ಬಾಂಧವ್ಯವನ್ನು ವೃದ್ಧಿ ಮಾಡಿಕೊಡ್ತಾನೆ. ಪ್ರಯಾಣದ ತೊಂದರೆಗಳನ್ನು ಸರಿಪಡಿಸಿ ಕೊಡ್ತಾನೆ. ಅಷ್ಟೇ ಅಲ್ಲ, ಬಹಳ ಹಳೆ ಮನೆ ಅಕಸ್ಮಾತ್ ಏನು ರಿಪೇರಿ ಕೆಲಸಗಳು ಇರ್ತಾವಲ್ಲ, ಸಾಮಾನ್ಯವಾಗಿ ಎಷ್ಟು ಕಾಲವಾದರೂ ಒಂದು ಸಿಂಕ್ ರೆಡಿ ಆಗಲಿಲ್ಲ ಮನೆಯಲ್ಲಿ, ಎಷ್ಟು ಕಾಲವಾದರೂ ಈ ಒಂದು ಡ್ರೈನೇಜ್ ಶನೈಶ್ಚರ ಡ್ರೈನೇಜಿಗೆ ಅಧಿಪತಿ. ಈ ಡ್ರೈನೇಜ್ ಎಷ್ಟು ಮನೆ ಕಸ ಕಟ್ಕೊಂಡು ಬಿಟ್ಟರೆ ಅದರಷ್ಟು ಪ್ರಾರಬ್ಧ ಸಂಕಟ ಇನ್ನೊಂದಿಲ್ಲ. ಅಂಥದ್ದಕ್ಕೆಲ್ಲ ಇಷ್ಟು ದಿವಸ ಪ್ಲಂಬರ್ ಸಿಗಲಿಲ್ಲ, ಈಗ ಯಾವುದೋ ಒಬ್ಬ ಸಿಕ್ಕನಪ್ಪ ರೆಡಿ ಮಾಡಿಸ್ಬಿಡೋಣ ಅಂತಕ್ಕಂಥ. ಹೀಗೆ ಹಲವು ಬಗೆಗಳಲ್ಲಿ ಶನೈಶ್ಚರ ಅನುಕೂಲವನ್ನು ಉಂಟು ಮಾಡಿಕೊಡ್ತಾನೆ ವೃಶ್ಚಿಕ ರಾಶಿಯವರಿಗೆ. ಬಹಳ ಮುಖ್ಯವಾಗಿ ಸುಖಸ್ಥಾನ ಅದು. ಹೀಗಾಗಿ ನೆಮ್ಮದಿ, ಸುಖವಾಗಿದ್ದೀನಪ್ಪ, ನನಗೆ ಯಾವುದೇ ತೊಂದರೆಗಳಿಲ್ಲ, ಇದ್ದಂಥ ಪ್ರಾರಬ್ಧಗಳೆಲ್ಲ ನಿವಾರಣೆಯಾಗಿದೆ ಅಂತ ಹೇಳಿ ಶನೈಶ್ಚರ ಒಂದು ಸುಖವನ್ನು ತಂದು ಕೊಡ್ತಕ್ಕಂಥವನು ವೃಶ್ಚಿಕ ರಾಶಿಯವರಿಗೆ. ಇನ್ನು ಕುಂಭರಾಶಿಯವರಿಗೆ ಸ್ವಕ್ಷೇತ್ರದಲ್ಲಿದ್ದಾನೆ. ಹೀಗಾಗಿ ಆರೋಗ್ಯದಲ್ಲಿ ಏರುಪೇರು ಕಾಣ್ತಾ ಇದ್ರಲ್ಲ, ಸ್ವಲ್ಪ ಬಲ. ಬೇರೆ ಗ್ರಹಗಳಿಂದ ತೊಂದರೆ ಇಲ್ಲ ಅಂತಲ್ಲ, ಶನೈಶ್ಚರದ ಮಟ್ಟಿಗೆ ನಿಮಗೆ ಕಾಡೋದಿಲ್ಲ. ಸ್ವಲ್ಪದರಲ್ಲೇ ಅದನ್ನು ಮುಗಿಸಿ ನಿಮಗೆ ಆಯಿತು ಅಂತ ಒಂದು ಬಲ ತಂದು ಕೊಡ್ತಾನೆ, ಅದರಲ್ಲೇನು ಸಂಶಯ ಬೇಡ. ಮತ್ತು ಅಧಿಕಾರದ ಬಲ, ಸ್ವಕ್ಷೇತ್ರದ ಶನೈಶ್ಚರ ಆತ ಅಧಿಕಾರವನ್ನು ಪುರಬಲ ಗ್ರಾಮಗಣಿ ಅಂತಕ್ಕಂಥ ನಿಮಗೆ ಎಕ್ಸಾಕ್ಟಾಗಿ ಅನ್ವಯ ಆಗ್ತಕ್ಕಂಥದ್ದು. ಯಾವುದೋ ಒಂದು ಸಂಸ್ಥೆಗಳದ್ದು ಅಥವಾ ಇನ್ಯಾವುದೋ ಒಂದು ಕಡೆಗಳಲ್ಲಿ ನೀವು ಮಾಡ್ತಾ ಇದ್ದಂಥ ಕೆಲಸಗಳಲ್ಲಿ ಒಂದು ಟೀಮ್ ಲೀಡರ್ ಆಗ್ತಕ್ಕಂಥದ್ದು, ನೀವು ಮುನ್ನಡೆಸ್ತಕ್ಕಂಥದ್ದು, ಒಂದು ಸಂಸ್ಥೆಯನ್ನು ಒಂದು ಯಾವುದೋ ಒಂದು ವ್ಯವಸ್ಥೆಯನ್ನು ಆಗಿರಬಹುದು, ಅದನ್ನು ನೀವು ಮುನ್ನಡೆಸುವ ಜವಾಬ್ದಾರಿ ಅಂತೀವಲ್ಲ, ಅಂಥ ಜವಾಬ್ದಾರಿ ಸಿಗುತ್ತೆ. ಆ ಜವಾಬ್ದಾರಿ ಗೆಲುವು ಕಾಣಲಿಕ್ಕೆ ಅವಕಾಶ ಇದೆ ಶನೈಶ್ಚರನ ಬಲದಿಂದಾಗಿ. ಇದನ್ನೆಲ್ಲ ಕಾಣಲಿಕ್ಕೆ ಹೋಗ್ತೀವಿ. ರಾಜಕಾರಣಿಗಳೇ ಬಹಳ ಮುಖ್ಯವಾಗಿ ಇರ್ತಕ್ಕಂಥ ಏರುಪೇರು, ಏನು ಅಕ್ಕಪಕ್ಕ ಇರ್ತಕ್ಕಂಥವ್ರೆ, ಬೆನ್ನು ಹಿಂದೆ ಇರ್ತಕ್ಕಂಥವ್ರು, ಬೆನ್ನು ಮುಂದೆ ಕಣ್ಣಿಗೆ ಕಾಣ್ತಕ್ಕಂಥವ್ರು, ಯಾರೂ ತೊಂದರೆ ಮಾಡ್ತಕ್ಕಂಥ ಸಾಧ್ಯತೆ, ಅಂಥವರೆಲ್ಲ ನಿವಾರಣೆಯಾಗಿ ಒಂದು ಒಳ್ಳೆಯ ಫಲ ಕಾಣಲಿಕ್ಕೆ ಖಂಡಿತ ಅವಕಾಶ ಇದೆ. ಓಕೆ, ಇದು 4 ರಾಶಿಗಳಿಗೆ ಶನಿ ಶುಭಯೋಗವನ್ನು ತರ್ತಾ ಇದ್ದಾನೆ ಅಂತ. ಬಟ್ ಇದೆಲ್ಲದರ ಜೊತೆ ಈ ಶುಭಯೋಗ ಎಲ್ಲಿ ತನಕ ಇರುತ್ತೆ ಆ ಪ್ರಶ್ನೆಗೂ ಕೂಡ ನಾನು ನಿಮ್ಮ ಹತ್ರ ಉತ್ತರ ಪಡ್ಕೋತೀನಿ. ಈಗ ಒಬ್ರು ಕಾಲರ್ ಇದ್ದಾರೆ, ಭಾರತಿ ಅಂತ, ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಭಾರತಿ ಅವರೇ. ನಮಸ್ತೆ ಮೇಡಮ್. ನಮಸ್ತೆ, ಹೇಗಿದ್ದೀರಾ? ಹೊಸ ವರ್ಷ ಶುಭಾಶಯಗಳು ಮೇಡಮ್ ಅವರೇ. ಥ್ಯಾಂಕ್ ಯು, ನಿಮಗೂ ಹೊಸ ವರ್ಷ ಒಳ್ಳೇದು ಮಾಡಲಿ. ಏನು ಕೇಳಬೇಕಿತ್ತು, ನಿಮ್ಮ ಪ್ರಶ್ನೆ ಏನು? ಮಗದು ಮದುವೆದು ಕೆಲಸದ ಬಗ್ಗೆ
ಮದುವೆ ಮತ್ತು ಕೆಲಸದ ಬಗ್ಗೆ ಇವತ್ತು ನಾವು ಶನಿ ಯೋಗದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈಗ 7.5 ಇರುತ್ತೆ ಅಥವಾ ಶನಿ ಬಾಧಿಸ್ತಾ ಇರ್ತಾನೆ. ಸೊ ಈ ತರದ್ದು ಏನಾದ್ರೂ ಪ್ರಶ್ನೆಗಳಿದ್ರೆ ನೀವು ಕೇಳಬಹುದು ಶಾಸ್ತ್ರಿಗಳ ಹತ್ರ, ಯಾಕಂದ್ರೆ ಅದರ ಕುರಿತಾದ ವಿಶೇಷವಾದ ಕಾರ್ಯಕ್ರಮ. ಕೆಲ್ಸದ ಬಗ್ಗೆ ಸಿಗ್ತಾ ಇಲ್ಲ ಮೇಡಮ್, ಇರ್ಬೋದೇನೋ ಅಂತ ನಾವು. ಏನು ಭಾರತೀಯವರೇ, ಅವರ ರಾಶಿ ಏನು? ರಾಶಿ ಪುನರ್ವಸು ನಕ್ಷತ್ರ. ಸ್ವಲ್ಪ ಜೋರಾಗಿ ಮಾತಾಡಿ ಭಾರತೀಯವರೇ. ಪುನರ್ವಸು ನಕ್ಷತ್ರ, ಮಿಥುನ ರಾಶಿ. ಮಿಥುನ ರಾಶಿ. ನೋಡಿ, ಮಿಥುನ ರಾಶಿಗೆ ಶನೈಶ್ಚರನ ಬಗ್ಗೆ ಮಾತಾಡ್ತಾ ಇದ್ದೀವಿ, ಹಾಗಾಗಿ ಅದರ ಪ್ರಭಾವವನ್ನು ಈ ದಿವಸ ಹೇಳೋಣ ಅಂತ ಅಷ್ಟೇ. ನಿಮ್ಮ ಈ ಮಿಥುನ ರಾಶಿಗೆ ಶನೈಶ್ಚರ ಭಾಗ್ಯಸ್ಥಾನದಲ್ಲಿದ್ದಾನೆ. ಭಾಗ್ಯಸ್ಥಾನ ಅನ್ನೋದೇನು? ಅದೃಷ್ಟ ಸ್ಥಾನ ಅಂತ. ಅದೃಷ್ಟ ಸ್ಥಾನದಲ್ಲಿ ಅದೃಷ್ಟದ ಗ್ರಹವೇ ಇದ್ದಾಗ ಬಹುಭಾಗ್ಯ ಸಮನ್ವಿತ ಅಂತ ಹೇಳುತ್ತೆ. ಶನೈಶ್ಚರ ಈಗ ಹೇಗೂ ಆತ ತನ್ನ ಪ್ರಯಾಣವನ್ನು ಮುಗಿಸಿ ಅಂತ್ಯದ ಕಡೆಗಿದ್ದಾನೆ. ಹೀಗಾಗಿ ಅವನು ಹೋಗುವಾಗ ಒಳ್ಳೆಯ ಫಲ ಕೊಡ್ತಾನೆ, ದೈವಾನುಗ್ರಹ ಉಂಟು ಮಾಡಿಕೊಡ್ತಾನೆ. ಎಷ್ಟು ದಿವಸ ಏನು ಕೆಲಸ ಆಗಲಿಲ್ವೋ, ಇಷ್ಟು ದಿವಸ ಏನು ಆಗ್ತಾ ಇಲ್ಲ ಪಾಪ, ನೀವು ಕೇಳಿದ್ರಿ ವಿವಾಹದ ಇತ್ಯಾದಿಗಳಿಗೆ ಭಾಗ್ಯಾಧಿಪತಿ ಅನುಗ್ರಹವೂ ಬೇಕಾಗುತ್ತೆ. ಒಳ್ಳೆಯ ಕಡೆಗೆ ಹೋಗಬೇಕಾದ್ರೆ ಅದೃಷ್ಟ ಬೇಕು, ದೈವಾನುಕೂಲ ಬೇಕಾಗುತ್ತೆ. ಅಂಥದ್ದೊಂದು ಅನುಗ್ರಹ ಖಂಡಿತ ಇದೆ, ಆತಂಕ ಬೇಡ. ಬಹುಶಃ ನಂಗೆ ಅನಿಸುತ್ತೆ ಮುಂದೆ ಸಪ್ತಮಾಧಿಪತಿ ಜನ್ಮಕ್ಕೆ ಬರ್ತಾನೆ, ಏಪ್ರಿಲ್ ಮೇನಲ್ಲಿ ಇವರಿಗೆ ಅವಕಾಶಗಳು ಉಂಟಾಗುತ್ತೆ. ಆತಂಕ ಬೇಡ, ಒಳ್ಳೆಯದಾಗಲಿ. ಎಸ್, ಧನ್ಯವಾದಗಳು ಭಾರತೀಯವರೇ ಕರೆ ಮಾಡಿದ್ದಕ್ಕೆ. ಇದು ವಿಶೇಷವಾದಂತಹ ಕಾರ್ಯಕ್ರಮ. ಶನೈಶ್ಚರ ಕುರಿತಾಗಿ ಶಾಸ್ತ್ರಿಗಳು ಬಹಳಷ್ಟು ವಿಷಯಗಳನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಹಾಗಾಗಿ ಕರೆ ಮಾಡುವಂಥವರು ಆದಷ್ಟು ಶನಿ ಕುರಿತಾದಂತಹ ಪ್ರಶ್ನೆಗಳಿದ್ರೆ ಅದನ್ನೇ ಕೇಳಿ. ಯಾಕಂದರೆ ನೀವು ಜಾತಕವನ್ನು ಅದರ ಬಗೆಗಿನ ಪ್ರಶ್ನೆಗಳನ್ನು ಕೇಳಬೇಕು ಅಂತ ಅಂದರೆ ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ಜಾತಕ ಫಲ ಕಾರ್ಯಕ್ರಮ ಇದೆ. ನಾಳೆ ಬೆಳಗ್ಗೆ 8 ಗಂಟೆಗೆ ಭಾನುವಾರ ನೇರ ಪ್ರಸಾರದ ಕಾರ್ಯಕ್ರಮ ಇರುತ್ತೆ. ಆಗಲೂ ಸಹ ನೀವು ಡೈರೆಕ್ಟಾಗಿ ಕಾಲ್ ಮಾಡ್ಬೋದು. ಇವತ್ತು ಶನೈಶ್ಚರ ಕುರಿತಾದ ವಿಶೇಷವಾದ ಕಾರ್ಯಕ್ರಮ ಇದೆ. ಈಗ ಇನ್ನೊಬ್ರು ಕಾಲರ್ ಇದ್ದಾರೆ, ಬೆಂಗಳೂರಿನಿಂದ ವಿವೇಕ್ ಕರೆ ಮಾಡಿದ್ದಾರೆ. ನಮಸ್ತೆ ವಿವೇಕ್ ಅವರೇ. ನಮಸ್ತೆ. ನಮಸ್ತೆ, ನಿಮ್ಮ ಪ್ರಶ್ನೆ ಏನು? ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಎಷ್ಟು ವರ್ಷ ಮಗನಿಗೆ? ರಾಶಿ ಯಾವುದು? ಅವ್ರದ್ದು ರಾಶಿ ಕುಂಭರಾಶಿ. ಓಕೆ, ಮಗನಿಗೆ ಎಷ್ಟು ವರ್ಷ? 13 ವರ್ಷ ಆಗಿದೆ. ಓಕೆ, ಮಾತಾಡಿ ಶಾಸ್ತ್ರಿಗಳ ಹತ್ರ. ನಮಸ್ಕಾರ ವಿವೇಕ್ ಅವರೇ. ನಮಸ್ತೆ ಗುರುಗಳೇ. ನಮಸ್ಕಾರ. ಕುಂಭರಾಶಿ ಅಂದಾಗ ನಾನೀಗಷ್ಟೇ ಹೇಳ್ತಾ ಇದ್ದೆ, ಕುಂಭರಾಶಿಗೆ ತುಂಬ ಹೆಚ್ಚಿನ ಅನುಕೂಲವನ್ನು ಶನೈಶ್ಚರನಿಂದಾಗಿ ಕಾಣಲಿಕ್ಕೆ ಅವಕಾಶ ಇದೆ ಅಂತ. 7.5 ಇದೆಯಲ್ಲ ಅಂತ ಒಂದು ಯೋಚನೆ ಬರುತ್ತೆ. 7.5 ಇದ್ದರೂ ಕೂಡ ಆತಂಕ ಬೇಡ, ಜಾತಕವನ್ನು ಪರಿಶೀಲಿಸಬೇಕು. ಆದರೆ ಈ ಹೊತ್ತಿನ ಮಟ್ಟಿಗೆ ಶನೈಶ್ಚರನ ಬಲ, ಗೋಚಾರದಲ್ಲಿ ಶನೈಶ್ಚರ ಬಲವಾಗಿರೋದ್ರಿಂದ ಆತಂಕ ಇಟ್ಕೊಳ್ಳೋದು ಬೇಡ. ಶನೈಶ್ಚರ ಆಲಸ್ಯದ ನಿವಾರಣೆಗೆ ಆಂಜನೇಯನ ಪ್ರಾರ್ಥನೆ ಮಾಡಿಕೊಂಡ್ರೆ ತುಂಬ ಸಹಕಾರವಾಗುತ್ತೆ. ವಿದ್ಯಾರ್ಥಿಗಳಿಗೆ ಬೇಕಾಗಿರೋದು ಇದು ಮುಖ್ಯವಾಗಿ. ಹೀಗಾಗಿ ಆಂಜನೇಯನ ಪ್ರಾರ್ಥನೆ, ಎಲ್ಲ ರಾಶಿಯವರು ಆಂಜನೇಯನ ಪ್ರಾರ್ಥನೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಕಾರಣ ಏನಪ್ಪ ಅಂದರೆ ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಂ ಅರೋಗತ ಅಂತ. ಎಷ್ಟು ಫಲಗಳನ್ನು ಆಂಜನೇಯನ ಆರಾಧನೆಯಿಂದ ಕಾಣಬಹುದು ಅಂತಂದರೆ, ವಿದ್ಯಾರ್ಥಿಗಳಿಗೆ ಇದಲ್ಲದೆ ಆಂಜನೇಯನ ಏಕಾಗ್ರತೆ ಬೇಕು, ಆತನ ತಪಸ್ಸು ಬೇಕು, ಆತನ ಶ್ರದ್ಧೆ ಬೇಕು. ಹೀಗಾಗಿ ವಿದ್ಯಾರ್ಥಿಗಳು ಆಂಜನೇಯನ ಸ್ಮರಣೆ ಮಾಡೋದು ತುಂಬ ಒಳ್ಳೆಯದು. ಅದು ನಿಮ್ಮ ಮಗನಿಗೆ ಕುಂಭರಾಶಿಯಾಗಿರೋದ್ರಿಂದ ಅದು ಮಾಡಲಿ, ಒಳ್ಳೆಯದಾಗುತ್ತೆ. ಎಸ್, ಈಗ ಹಾವೇರಿಯಿಂದ ಶ್ವೇತಾ ಕರೆ ಮಾಡಿದ್ದಾರೆ. ನಮಸ್ತೆ ಶ್ವೇತಾ ಅವರೇ. ನಮಸ್ತೆ ಮ್ಯಾಮ್. ನಮಸ್ತೆ, ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು? ಏನು ಪ್ರಶ್ನೆ ನಿಮ್ಮದು? ನಮ್ಮ ಅಕ್ಕನ ಬಗ್ಗೆ ಕೇಳಬೇಕಿತ್ತು. ರಾಶಿ ಏನು? ಪೂರ್ವಭದ್ರ 1ನೇ ಚರಣ ಅವಳದು. ಪೂರ್ವಭಾದ್ರ ನಕ್ಷತ್ರ 1ನೇ ಚರಣ. ಓಕೆ, 1ನೇ ಚರಣ ಅಂತಂದ್ರೆ ಅದು ಕುಂಭರಾಶಿ. ಕುಂಭರಾಶಿಗೆ ಬರುತ್ತೆ. ಆಯಿತು. ಕುಂಭರಾಶಿ ಆಯ್ತಲ್ವಾ? ಸೆಪ್ಟೆಂಬರ್ 24 ಗುರುಜಿ 1999. ಅಲ್ಲ, ಏನು ಪ್ರಶ್ನೆ ಏನು ತಮ್ಮದು? ಅವಳದು ಮದುವೆ ಫಿಕ್ಸ್ ಆಗ್ತಿಲ್ಲ ಗುರುಜಿ. ಅಂದ್ರೆ ಮನೆಯಲ್ಲಿ ಎಷ್ಟ್ ಕೇಳಿದ್ರು ಮದುವೆನೇ ಒಲ್ಲ ಆ ತರ ಹೇಳ್ತಿದ್ದಾಳೆ. ಮದುವೆ ಬೇಡ ಅಂತ ಹೇಳ್ತಾ ಇದ್ದಾರೆ. ಮದ್ವೆ ಬೇಡ, ಇವಾಗ ಒಳ್ಳೆ ಮುಂದ್ ನೋಡೋಣ ಅಂತ ಅಂದ್ ಹೇಳ್ತಿದ್ದಾಳೆ. ಈಗಾಗಲೇ ಅವಳಿಗೆ 25. ಮನೇಲಿ ಏನಂದ್ರು ಅವ್ರ ಮಾತು ಕೇಳ್ತಿಲ್ಲ ಗುರುಜಿ. ಸರಿ, ಆಯಿತು. ನೋಡಿ, ಈ ಜಾತಕದಲ್ಲಿ ಶನೈಶ್ಚರ ಭಾಗ್ಯಸ್ಥಾನದಲ್ಲಿದ್ದರೆ, ಸಪ್ತಮದಲ್ಲಿ ಶನೈಶ್ಚರ ಗುರುವಿನ ಯುತಿ ಇದ್ದಾಗ ಇಂತಹ ಸಂದರ್ಭದಲ್ಲಿ ವೈರಾಗ್ಯದ ಒಂದು ಭಾವನೆ ಉಂಟಾಗುತ್ತೆ. ಇದು ಹೀಗಂತಲ್ಲ, ಈ ಎಷ್ಟೋ ಜನರಿಗೆ, ಇದು ನಿಮ್ಮೊಬ್ಬರ ಪ್ರಶ್ನೆ ಅಲ್ಲ, ಎಷ್ಟೋ ಜನ ಹೆಣ್ಮಕ್ಳಿಗೆ ಯಾಕೋ ವಿವಾಹಕ್ಕೆ ಅಷ್ಟು ಅಪೇಕ್ಷೆಯೇ ತೋರ್ತಾ ಇಲ್ಲ, ಅಗತ್ಯವೇ ಇಲ್ಲ, ಬೇಡ, ಸ್ವತಂತ್ರವಾಗಿ. ಇದು ಹಣಬಲ. ಹಣ ಬಂದು ಸೇರಿದಾಗ ನಮಗೆ ಆ ಒಂದು ಬಲ ಬಂದು ಸೇರ್ಕೊಂಡ್ಬಿಡುತ್ತೆ. ನಾನು ಯಾರ ಹಂಗು ಬೇಡ ಅನ್ನೋದು ಬಂದುಬಿಡುತ್ತೆ. ಆದರೆ ಕ್ರಮೇಣ ಅದು ಪಾಪ ಅನುಭವಕ್ಕೆ ಬಂದಾಗಲೇ ಗೊತ್ತಾಗೋದು ಯಾರಾದರೂ ಆಸರೆ ಬೇಕಾಗುತ್ತೆ ಅಂತ. ಇಲ್ಲಿ ಈಗ ಪ್ರಸ್ತುತ ನಿಮಗೆ ನಿಮ್ಮ ನಿವಾರಣೆ ಆಗಬೇಕು. ಈಗ ನೋಡಿ, ಸೂರ್ಯಗ್ರಹ ಮಕರ ಸಂಕ್ರಾಂತಿ ಕಳೆದು ಮುಂದೆ ಫೆಬ್ರವರಿ 16 ವೇಳೆಗೆ ಈ ಕ್ಷೇತ್ರಕ್ಕೆ ಬರ್ತಾನೆ, ಅವರ ಜನ್ಮರಾಶಿಗೆ ಬರ್ತಾನೆ. ಸಪ್ತಮಾಧಿಪತಿಯವನು ಜನ್ಮರಾಶಿಗೆ ಬಂದಾಗ ಸ್ವಲ್ಪ ಮಟ್ಟಿಗೆ ಬದಲಾವಣೆ, ಮನಃಪರಿವರ್ತನೆ ಸಾಧ್ಯತೆ ಇರುತ್ತೆ.
ಸ್ವಯಂವರ ಪಾರ್ವತಿ ಅಂತ ಒಂದು ವಿಶೇಷವಾದ ಒಂದು ಒಂದು ಪರಿಹಾರ ಕ್ರಮ ಇದೆ. ಅದರ ಹವನ ಸಾಧ್ಯವಾದರೆ ಈಶ್ವರ ಸನ್ನಿಧಾನದಲ್ಲಿ ತಾವು ಇದನ್ನು ಮಾಡಿಸಿ, ಅದು ತುಂಬ ಅನುಕೂಲ ಆಗುತ್ತೆ. ಆಕರ್ಷಣ ಮಂತ್ರ ಅಂತಲೇ ಮನಸ್ಸು ಪರಿವರ್ತನೆಯಾಗಿ ಒಂದು ಒಳ್ಳೆಯ ಸಂಸಾರ ಆ ಕಡೆಗೆ ಒಂದು ಮನಸ್ಸು ಎಳೆಯುವ ಹಾಗೆ ಮಾಡುತ್ತದೆ. ಹೀಗಾಗಿ ಆ ಒಂದು ಪರಿಹಾರವನ್ನು ಮಾಡಿಸಿ, ನನಗನ್ಸುತ್ತೆ ಭಾದ್ರಪದ ಮಾಸ ಅಂದರೆ ಆಗಸ್ಟ್ ವೇಳೆಗೆ ವಿವಾಹ ಏರ್ಪಾಡಾಗುತ್ತೆ. ಆತಂಕ ಬೇಡ, ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.